ನಮಸ್ಕಾರ ಸ್ನೇಹಿತರೆ, ನಿಮಗ್ ಗೊತ್ತಾ, ಕಡು ಕತ್ತಲೆಯ ಆಕಾಶದಲ್ಲಿ ನಮಗಾಗಿ ಮತ್ತೊಂದು ಅದ್ಭುತ ಜಗತ್ತು ಸದ್ದಿಲ್ಲದೆ ಕಾಯುತ್ತಿದೆ. ನಮ್ಮ ಭೂಮಿಯಂತೆಯೇ ಇರುವ, ಆದರೆ ಅದಕ್ಕಿಂತ ಎಷ್ಟೋ ಪಟ್ಟು ದೈತ್ಯವಾಗಿರುವ ಈ ರಹಸ್ಯ ಗ್ರಹದ ಕತೆ ಕೇಳಿದರೆ ನೀವು ನಿಜಕ್ಕೂ ಅಚ್ಚರಿ ಪಡುತ್ತೀರಾ. ಬ್ರಹ್ಮಾಂಡದ ಅನಂತ ಆಳದಲ್ಲಿ ಅಡಗಿರುವ ಆ ಸೂಪರ್ ಅರ್ತ್ ನ ರೋಮಾಂಚಕ ರಹಸ್ಯಗಳನ್ನು ತಿಳಿಯಲು ನೀವು ಬಯಸುತ್ತಿದ್ದೀರಾ? ಹಾಗಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಬ್ರಹ್ಮಾಂಡದ ಅನಂತ ಆಕಾಶದಲ್ಲಿ ನಮಗೊಂದು ಹೊಸ ನೆರೆಹೊರೆಯ ಗ್ರಹ ಸಿಕ್ಕಿದ್ದು ವಿಜ್ಞಾನ ಲೋಕದಲ್ಲಿ ಇದು ಸಂಚಲನ ಮೂಡಿಸಿದೆ. ಈ ಅದ್ಭುತ ಗ್ರಹಕ್ಕೆ ವಿಜ್ಞಾನಿಗಳು GJ887d ಎಂದು ನಾಮಕರಣ ಮಾಡಿದ್ದಾರೆ. ಈ ಗ್ರಹವನ್ನು ನಾವು ಸೂಪರ್ ಅರ್ತ್ ಅಥವಾ ಅತಿದೊಡ್ಡ ಭೂಮಿ ಎಂದು ಕರೆಯುತ್ತೇವೆ. ಏಕೆಂದರೆ ಇದು ನಮ್ಮ ಭೂಮಿಗಿಂತ ಗಾತ್ರದಲ್ಲಿ ಮತ್ತು ರಾಶಿಯಲ್ಲಿ ಸಾಕಷ್ಟು ದೊಡ್ಡದಾಗಿದೆ. ಆದರೆ ಇದು ಗುರು ಗ್ರಹ ಅಥವಾ ಶನಿ ಗ್ರಹಗಳಂತೆ ಬರೀ ಅನಿಲದ ಮುದ್ದೆಯಲ್ಲ, ನಮ್ಮ ಭೂಮಿಯಂತೆ ಗಟ್ಟಿಯಾದ ಬಂಡೆಗಳಿಂದ ಕೂಡಿದ ಗ್ರಹವಾಗಿದೆ. ಬಾಹ್ಯಾಕಾಶದ ಲೆಕ್ಕಾಚಾರದಲ್ಲಿ ನೋಡಿದರೆ ಈ ಗ್ರಹವು ನಮ್ಮ ಭೂಮಿಗೆ ಅತ್ಯಂತ ಹತ್ತಿರದಲ್ಲಿದೆ ಎಂದು ಹೇಳಬಹುದು. ನಮ್ಮಿಂದ ಕೇವಲ 10.7 ಜ್ಯೋತಿರ್ವರ್ಷಗಳ ದೂರದಲ್ಲಿ ಈ ಗ್ರಹವು ಅಸ್ತಿತ್ವದಲ್ಲಿದೆ. ಅಂದರೆ ಬೆಳಕಿನ ವೇಗದಲ್ಲಿ ಚಲಿಸಿದರೆ ಕೇವಲ 10.5 ವರ್ಷಗಳಲ್ಲಿ ನಾವು ಈ ಗ್ರಹವನ್ನು ತಲುಪಬಹುದು. ಇದು ನಕ್ಷತ್ರಗಳ ಲೋಕದಲ್ಲಿ ನಮ್ಮ ಪಕ್ಕದ ಮನೆ ಇದ್ದ ಹಾಗೆ ಎಂದು ಖಗೋಳಶಾಸ್ತ್ರಜ್ಞರು ಬಣ್ಣಿಸಿದ್ದಾರೆ. ಈ ಗ್ರಹವು GJ887 ಎಂಬ ಹೆಸರಿನ ಕೆಂಪು ಕುಬ್ಜ ನಕ್ಷತ್ರವನ್ನು, ಅಂದರೆ ರೆಡ್ ಡ್ವಾರ್ಫ್ ಸ್ಟಾರ್ ಅನ್ನು ಸುತ್ತುತ್ತಿದೆ. ಈ ಕೆಂಪು ಕುಬ್ಜ ನಕ್ಷತ್ರವು ನಮ್ಮ ಸೂರ್ಯನಿಗಿಂತ ಗಾತ್ರದಲ್ಲಿ ಚಿಕ್ಕದಾಗಿದೆ ಮತ್ತು ಸ್ವಲ್ಪ ತಂಪಾಗಿದೆ. ಆದರೆ ಈ ನಕ್ಷತ್ರದ ಒಂದು ವಿಶೇಷತೆ ಏನೆಂದರೆ ಇದು ತುಂಬಾ ಶಾಂತ ಸ್ವಭಾವದ ನಕ್ಷತ್ರವಾಗಿದೆ. ಸಾಮಾನ್ಯವಾಗಿ ಕೆಂಪು ಕುಬ್ಜ ನಕ್ಷತ್ರಗಳು ಭೀಕರವಾದ ಸೌರ ಜ್ವಾಲೆಗಳನ್ನು ಹೊರಸೂಸುತ್ತವೆ. ಇಂತಹ ಸೌರ ಜ್ವಾಲೆಗಳು ತಮ್ಮ ಸುತ್ತಲಿರುವ ಗ್ರಹಗಳ ವಾತಾವರಣವನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತವೆ. ಆದರೆ GJ887 ನಕ್ಷತ್ರವು ತುಂಬಾ ಸೌಮ್ಯವಾಗಿದ್ದು ಇಂತಹ ಅಪಾಯಕಾರಿ ಕಿರಣಗಳನ್ನು ಹೆಚ್ಚಾಗಿ ಹೊರಸೂಸುವುದಿಲ್ಲ. ಇದು ಈ ಗ್ರಹದಲ್ಲಿ ಜೀವಿಗಳು ನೆಲೆಸಲು ಅಥವಾ ಜೀವ ವಿಕಾಸಕ್ಕೆ ಅತ್ಯಂತ ಪೂರಕವಾದ ಅಂಶವಾಗಿದೆ. ಅತ್ಯಂತ ಮುಖ್ಯವಾದ ವಿಶೇಷವೆಂದರೆ ಈ GJ887d ಗ್ರಹವು ತನ್ನ ನಕ್ಷತ್ರದ ಹ್ಯಾಬಿಟೇಬಲ್ ಝೋನ್ ನಲ್ಲಿದೆ. ವಿಜ್ಞಾನದ ಭಾಷೆಯಲ್ಲಿ ಇದೊಂದು ಗೋಲ್ಡಿಲ್ಯಾಕ್ಸ್ ವಲಯ ಎಂದು ಕರೆಯುತ್ತಾರೆ. ಅಂದರೆ ಈ ವಲಯದಲ್ಲಿ ನಕ್ಷತ್ರದ ಉಷ್ಣತೆ ತುಂಬಾ ಹೆಚ್ಚು ಇರುವುದಿಲ್ಲ ಮತ್ತು ತುಂಬಾ ಕಡಿಮೆಯೂ ಇರುವುದಿಲ್ಲ. ತಾಪಮಾನವು ಹದವಾಗಿರುವುದರಿಂದ ಇಲ್ಲಿ ನೀರು ದ್ರವ ರೂಪದಲ್ಲಿ ಇರಲು ಸಾಧ್ಯವಾಗುತ್ತದೆ. ನಮಗೆ ತಿಳಿದಿರುವಂತೆ ಜೀವದ ಸೃಷ್ಟಿಗೆ ಮತ್ತು ಉಳಿವಿಗೆ ನೀರು ಅತ್ಯಂತ ಅತ್ಯಗತ್ಯವಾದ ಮೂಲವಸ್ತುವಾಗಿದೆ. ಈ ಗ್ರಹದಲ್ಲಿ ಸಾಗರಗಳು, ನದಿಗಳು ಮತ್ತು ಕೆರೆಗಳು ಇರುವ ಸಾಧ್ಯತೆ ದಟ್ಟವಾಗಿದೆ ಎಂದು ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಒಂದು ವೇಳೆ ಅಲ್ಲಿ ನೀರಿದ್ದರೆ ಸೂಕ್ಷ್ಮ ಜೀವಿಗಳಿಂದ ಹಿಡಿದು ಮುಂದುವರಿದ ಜೀವಿಗಳು ಅಲ್ಲಿ ಇರುವ ಸಾಧ್ಯತೆಯನ್ನು ತಳ್ಳಿಹಾಕುವಂತಿಲ್ಲ. ಈ ಗ್ರಹದ ಮೇಲ್ಮೈ ತಾಪಮಾನವು ಸರಿಸುಮಾರು ನಮ್ಮ ಭೂಮಿಯ ತಾಪಮಾನಕ್ಕೆ ಹತ್ತಿರದಲ್ಲಿದೆ ಎನ್ನಲಾಗಿದೆ. ಅಂದರೆ ಅಲ್ಲಿ ಹೋದರೆ ನಮಗೆ ತೀರಾ ದಗದಗಿಸುವ ಸೆಕೆಯಾಗಲಿ ಅಥವಾ ಮೈ ನಡುಗಿಸುವ ಚಳಿಯಾಗಲಿ ಅನುಭವಕ್ಕೆ ಬರುವುದಿಲ್ಲ. ಈ ಗ್ರಹದ ವಾತಾವರಣದಲ್ಲಿ ದಟ್ಟವಾದ ಗಾಳಿಯ ಪದರ ಇರಬಹುದು ಎಂದು ವಿಜ್ಞಾನಿಗಳು ಊಹಿಸಿದ್ದಾರೆ. ಈ ವಾತಾವರಣವು ಗ್ರಹವನ್ನು ಬಾಹ್ಯಾಕಾಶದ ಹಾನಿಕಾರಕ ವಿಕಿರಣಗಳಿಂದ ರಕ್ಷಿಸುತ್ತಿರಬಹುದು. ಭೂಮಿಗಿಂತ ದೊಡ್ಡದಾಗಿರುವುದರಿಂದ ಈ ಗ್ರಹದ ಗುರುತ್ವಾಕರ್ಷಣ ಶಕ್ತಿ ನಮ್ಮ ಭೂಮಿಗಿಂತ ಹೆಚ್ಚಾಗಿರುತ್ತದೆ. ಅಂದರೆ ನಾವು ಆ ಗ್ರಹದ ಮೇಲೆ ಕಾಲಿಟ್ಟರೆ ನಮ್ಮ ತೂಕ ಭೂಮಿಗಿಂತ ಸ್ವಲ್ಪ ಜಾಸ್ತಿ ಅನ್ನಿಸುತ್ತದೆ. ಅಲ್ಲಿ ನಡೆಯಲು ಅಥವಾ ಓಡಲು ನಾವು ಭೂಮಿಗಿಂತ ಸ್ವಲ್ಪ ಹೆಚ್ಚಿನ ಶಕ್ತಿಯನ್ನು ಬಳಸಬೇಕಾಗಬಹುದು. ಈ ಗ್ರಹದ ವರ್ಷದ ಅವಧಿ ಅಥವಾ ಇದು ತನ್ನ ನಕ್ಷತ್ರವನ್ನು ಒಂದು ಬಾರಿ ಸುತ್ತಿ ಬರಲು ತೆಗೆದುಕೊಳ್ಳುವ ಸಮಯ ತುಂಬಾ ಕುತೂಹಲಕಾರಿಯಾಗಿದೆ. ನಮ್ಮ ಭೂಮಿಗೆ ಒಂದು ವರ್ಷವಾಗಲು 365 ದಿನಗಳು ಬೇಕು. ಆದರೆ ಈ ಸೂಪರ್ ಅರ್ತ್ ತನ್ನ ನಕ್ಷತ್ರಕ್ಕೆ ತುಂಬಾ ಹತ್ತಿರವಿರುವುದರಿಂದ ಕೆಲವೇ ದಿನಗಳಲ್ಲಿ ವರ್ಷ ಮುಗಿದು ಹೋಗುತ್ತದೆ. ಹೌದು, ಅಲ್ಲಿನ ಒಂದು ವರ್ಷ ಕೇವಲ ಕೆಲವೇ ವಾರಗಳಷ್ಟೇ ಇರಬಹುದು ಎಂದು ಗಣಿತದ ಲೆಕ್ಕಾಚಾರಗಳು ಹೇಳುತ್ತವೆ. ಅಂದರೆ ನೀವು ಆ ಗ್ರಹದಲ್ಲಿದ್ದರೆ ಪ್ರತಿ ತಿಂಗಳು ಒಂದೊಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬಹುದು. ಈ ಗ್ರಹವು ತನ್ನ ನಕ್ಷತ್ರಕ್ಕೆ ಹತ್ತಿರವಿದ್ದರೂ ನಕ್ಷತ್ರದ ಶಾಖ ಕಡಿಮೆ ಇರುವುದರಿಂದ ಗ್ರಹವು ಸುಟ್ಟು ಹೋಗದೆ ಸುರಕ್ಷಿತವಾಗಿದೆ. ಈ ಗ್ರಹವನ್ನು ಪತ್ತೆ ಹಚ್ಚಲು ವಿಜ್ಞಾನಿಗಳು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಚಿಲಿಯಲ್ಲಿರುವ ಯುರೋಪಿಯನ್ ಸದರ್ನ್ ಅಬ್ಸರ್ವೇಟರಿ ಎಂಬ ವಿಶೇಷ ಉಪಕರಣದ ಮೂಲಕ ಇದನ್ನು ಕಂಡುಹಿಡಿಯಲಾಗಿದೆ.
ರೇಡಿಯಲ್ ವೆಲಾಸಿಟಿ ಎಂಬ ಅದ್ಭುತ ವಿಧಾನದ ಮೂಲಕ ಈ ಗ್ರಹದ ಅಸ್ತಿತ್ವವನ್ನು ಖಚಿತಪಡಿಸಿಕೊಳ್ಳಲಾಗಿದೆ. ಗ್ರಹವು ತನ್ನ ನಕ್ಷತ್ರವನ್ನು ಸುತ್ತುವಾಗ ಗ್ರಹದ ಗುರುತ್ವಾಕರ್ಷಣೆಯಿಂದ ನಕ್ಷತ್ರವು ಲಘುವಾಗಿ ತೂಗಾಡುತ್ತದೆ. ನಕ್ಷತ್ರದ ಈ ಸೂಕ್ಷ್ಮವಾದ ತೂಗಾಟವನ್ನು ಆಧರಿಸಿ ವಿಜ್ಞಾನಿಗಳು ಗ್ರಹದ ಗಾತ್ರ ಮತ್ತು ದೂರವನ್ನು ಪತ್ತೆ ಹಚ್ಚುತ್ತಾರೆ. ಈ ಸಂಶೋಧನೆಯು ವಿಶ್ವದಲ್ಲೇ ನಾವು ಒಂಟಿಯಲ್ಲ ಎಂಬ ಭರವಸೆಗೆ ಹೊಸ ರೆಕ್ಕೆಗಳನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಉಡಾವಣೆಯಾಗಲಿರುವ ದೈತ್ಯ ದೂರದರ್ಶಕಗಳು ಈ ಗ್ರಹದ ಮೇಲೆ ನೇರ ನಿಗಾ ಇಡಲಿವೆ. ವಿಶೇಷವಾಗಿ ನಾಸಾದ ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಈ ಗ್ರಹದ ವಾತಾವರಣವನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಬಲ್ಲದು. ಈ ಗ್ರಹದ ವಾತಾವರಣದಲ್ಲಿ ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇದೆಯೇ ಎಂದು ಪತ್ತೆ ಹಚ್ಚುವುದು ಮುಂದಿನ ಗುರಿಯಾಗಿದೆ. ಒಂದು ವೇಳೆ ಅಲ್ಲಿ ಆಮ್ಲಜನಕ ಪತ್ತೆಯಾದರೆ ಅದು ಮಾನವ ಇತಿಹಾಸದ ಅತ್ಯಂತ ದೊಡ್ಡ ಆವಿಷ್ಕಾರವಾಗಲಿದೆ. ಅಲ್ಲಿನ ಮೋಡಗಳು, ಮಳೆ ಮತ್ತು ಹವಾಮಾನದ ವೈವಿಧ್ಯತೆಗಳು ಹೇಗೆ ಇರಬಹುದು ಎಂಬ ಕುತೂಹಲ ಎಲ್ಲರಲ್ಲಿದೆ. ಈ ಗ್ರಹದ ಆಕಾಶದಿಂದ ನೋಡಿದರೆ ಅಲ್ಲಿನ ಸೂರ್ಯ ನಮ್ಮ ಸೂರ್ಯನಿಗಿಂತ ದೊಡ್ಡದಾಗಿ ಮತ್ತು ಕೆಂಪಾಗಿ ಕಾಣಿಸುತ್ತಾನೆ. ಅಲ್ಲಿನ ಹಗಲಿನ ಬೆಳಕು ನಮ್ಮ ಭೂಮಿಯ ಸಂಜೆಯ ಮುಸ್ಸಂಜೆಯ ರಂಗಿನಂತೆ ಸದಾ ಕೆಂಪಾಗಿ ಕಂಗೊಳಿಸುತ್ತಿರಬಹುದು. ಇಂತಹ ವಾತಾವರಣದಲ್ಲಿ ಗಿಡಮೂಲಿಕೆಗಳು ಮತ್ತು ಸಸ್ಯಗಳು ಇದ್ದರೆ ಅವುಗಳ ಎಲೆಗಳು ಹಸಿರಾಗಿರದೆ ಕಪ್ಪು ಅಥವಾ ನೇರಳೆ ಬಣ್ಣದಲ್ಲಿರುವ ಸಾಧ್ಯತೆ ಇದೆ. ಏಕೆಂದರೆ ಕಡಿಮೆ ಬೆಳಕನ್ನು ಹೀರಿಕೊಂಡು ದ್ಯುತಿಸಂಶ್ಲೇಷಣೆ ಮಾಡಲು ಸಸ್ಯಗಳು ಹಾಗೆ ಬದಲಾಗಿರುತ್ತವೆ. ಈ ಕಲ್ಪನೆಯೇ ಕೇಳಲು ಎಷ್ಟು ರೋಮಾಂಚನಕಾರಿಯಾಗಿದೆ ಅಲ್ಲವೇ? ಭೂಮಿಯ ಮೇಲಿನ ಸಂಪನ್ಮೂಲಗಳು ಮುಗಿದಾಗ ಮಾನವನಿಗೆ ಪರ್ಯಾಯ ವಾಸಸ್ಥಾನವಾಗಿ ಇದು ಬಳಕೆಗೆ ಬರಬಹುದು ಎಂದು ಚರ್ಚೆ ಶುರುವಾಗಿದೆ. ಪ್ರಸ್ತುತ ನಮ್ಮಲ್ಲಿರುವ ರಾಕೆಟ್ ತಂತ್ರಜ್ಞಾನದಿಂದ ಅಲ್ಲಿಗೆ ತಲುಪಲು ಸಾವಿರಾರು ವರ್ಷಗಳು ಬೇಕಾಗಬಹುದು. ಆದರೆ ಭವಿಷ್ಯದ ಲೈಟ್ ಸೆಲ್ ಅಥವಾ ಅಯಾನ್ ಪ್ರೊಪಲ್ಷನ್ ತಂತ್ರಜ್ಞಾನಗಳು ಈ ದೂರವನ್ನು ಕಡಿಮೆ ಮಾಡಬಹುದು. ಈ ಗ್ರಹದ ಪತ್ತೆಯು ನಕ್ಷತ್ರ ಮಂಡಲಗಳ ಬಗ್ಗೆ ನಮಗಿರುವ ಜ್ಞಾನವನ್ನು ವಿಸ್ತರಿಸಿದೆ. ನಮ್ಮ ಸೌರಮಂಡಲದ ಆಚೆಗೂ ಜೀವಿಸಲು ಯೋಗ್ಯವಾದ ಜಗತ್ತುಗಳಿವೆ ಎಂಬುದಕ್ಕೆ ಇದು ಭದ್ರ ಪುರಾವೆಯಾಗಿದೆ. ವಿಜ್ಞಾನಿಗಳು ಈ ಗ್ರಹದ ಜೊತೆಗೆ ಇದೇ ನಕ್ಷತ್ರದ ಸುತ್ತ ಸುತ್ತುತ್ತಿರುವ ಮತ್ತೊಂದು ಗ್ರಹವನ್ನು ಗುರುತಿಸಿದ್ದಾರೆ. ಆದರೆ ಆ ಉಳಿದ ಗ್ರಹಗಳಿಗೆ ಹೋಲಿಸಿದರೆ GJ887d ಗ್ರಹವೇ ಜೀವಕೋಟಿಗೆ ಅತ್ಯಂತ ಸೂಕ್ತವಾಗಿದೆ. ಈ ಗ್ರಹದ ಮೇಲಿರುವ ಸಮುದ್ರಗಳ ಆಳದಲ್ಲಿ ಏನೆಲ್ಲ ರಹಸ್ಯಗಳು ಅಡಗಿರಬಹುದು ಎಂದು ಯೋಚಿಸಿದರೆ ಮೈ ರೋಮಾಂಚನಗೊಳ್ಳುತ್ತದೆ. ಬಹುಶಃ ಅಲ್ಲಿ ನಮಗಿಂತ ಬುದ್ಧಿವಂತರಾದ ಪರಗ್ರಹ ಜೀವಿಗಳು ಈಗಾಗಲೇ ವಾಸಿಸುತ್ತಿರಬಹುದು, ಅಥವಾ ಅವರು ಕೂಡ ನಮ್ಮಂತೆಯೇ ಆಕಾಶದ ಕಡೆ ಮುಖ ಮಾಡಿ ನಮ್ಮ ಭೂಮಿಯನ್ನು ನೋಡುತ್ತಾ ಸಂಶೋಧನೆ ಮಾಡುತ್ತಿರಬಹುದೇ. ಇಂತಹ ನೂರಾರು ಪ್ರಶ್ನೆಗಳಿಗೆ ಈ ಸೂಪರ್ ಅರ್ತ್ ಮುಂಬರುವ ದಿನಗಳಲ್ಲಿ ಉತ್ತರ ನೀಡಲಿದೆ. ಈ ಗ್ರಹದ ಆವಿಷ್ಕಾರವು ಕೇವಲ ಒಂದು ವೈಜ್ಞಾನಿಕ ಸಾಧನೆಯಲ್ಲ, ಇದು ಮಾನವನ ಜಿಜ್ಞಾಸೆಯ ವಿಜಯ. ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವಲ್ಲಿ ನಾವು ಮತ್ತೊಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದೇವೆ. ನಕ್ಷತ್ರದ ಶಾಂತ ಸ್ವಭಾವ ಮತ್ತು ಗ್ರಹದ ಸರಿಯಾದ ದೂರ ಎರಡೂ ಒಟ್ಟಿಗೆ ಕೂಡಿ ಬಂದಿರುವುದು ಒಂದು ಅಪರೂಪದ ಕಾಕತಾಳೀಯ. ಇಂತಹ ಗ್ರಹಗಳು ವಿಶ್ವದಲ್ಲೇ ಕೋಟ್ಯಂತರ ಇರಬಹುದು ಎಂಬುದು ವಿಜ್ಞಾನಿಗಳ ನಂಬಿಕೆ. ಆದರೆ ನಮಗೆ ಇಷ್ಟು ಹತ್ತಿರದಲ್ಲಿ ಇಂತಹ ಗ್ರಹ ಸಿಕ್ಕಿರುವುದು ನಮ್ಮ ಅದೃಷ್ಟವೇ ಸರಿ. ಮುಂದಿನ ತಲೆಮಾರಿನ ಮಕ್ಕಳು ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಈ ಗ್ರಹದ ಬಗ್ಗೆ ವಿವರವಾಗಿ ಓದಲಿದ್ದಾರೆ. ಖಗೋಳ ಪ್ರೇಮಿಗಳಿಗೆ ಮತ್ತು ವಿಜ್ಞಾನಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕ ಅತ್ಯುತ್ತಮ ಉಡುಗೊರೆ ಈ GJ887d. ಈ ಗ್ರಹದ ಮೇಲ್ಮೈಯಲ್ಲಿ ಜ್ವಾಲಾಮುಖಿಗಳು ಇವೆಯೇ ಅಥವಾ ಶಾಂತವಾದ ಬಯಲು ಪ್ರದೇಶವಿದೆಯೇ ಎಂಬುದು ಇನ್ನೂ ತಿಳಿಯಬೇಕಿದೆ. ಅಲ್ಲಿನ ಮಣ್ಣಿನ ಗುಣಲಕ್ಷಣಗಳು ಮತ್ತು ಖನಿಜಗಳು ನಮ್ಮ ಭೂಮಿಯಂತೆಯೇ ಇರಬಹುದು ಎಂದು ನಂಬಲಾಗಿದೆ. ಈ ಗ್ರಹದ ಕಾಂತೀಯ ಕ್ಷೇತ್ರ ಎಷ್ಟು ಪ್ರಬಲವಾಗಿದೆ ಎಂಬುದರ ಮೇಲೆಯೂ ಜೀವದ ಉಳಿವು ಆಧಾರಿತವಾಗಿದೆ. ಬಲಿಷ್ಠ ಕಾಂತೀಯ ಕ್ಷೇತ್ರವಿದ್ದರೆ ಅದು ಗ್ರಹದ ಮೇಲಿನ ಜೀವಗಳಿಗೆ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಈ ಎಲ್ಲ ರಹಸ್ಯಗಳ ಸುರುಳಿ ಬಿಚ್ಚಿಕೊಳ್ಳಲು ನಾವು ಇನ್ನೂ ಕೆಲವು ವರ್ಷಗಳು ಕಾಯಬೇಕಾಗಿದೆ. ಆದರೆ ಇವತ್ತಿನ ಮಟ್ಟಿಗೆ ಈ ಸೂಪರ್ ಅರ್ತ್ ವಿಶ್ವದ ಅತ್ಯಂತ ಆಕರ್ಷಕ ಆಕಾಶಕಾಯವಾಗಿ ಹೊರಹೊಮ್ಮಿದೆ. ಪ್ರಕೃತಿಯ ಮತ್ತು ಬ್ರಹ್ಮಾಂಡದ ಸೃಷ್ಟಿಯ ಕೌತುಕಕ್ಕೆ ಈ ಗ್ರಹ ಹಿಡಿದ ಕೈಗನ್ನಡಿಯಾಗಿದೆ. ನಾವಿರುವ ಭೂಮಿಯ ಹೊರತಾಗಿಯೂ ಮತ್ತೊಂದು ಸುಂದರ ಜಗತ್ತು ಅಲ್ಲಿ ಕಾಯುತ್ತಿದೆ ಎಂಬ ಯೋಚನೆಯೇ ಅದ್ಭುತ. ಒಟ್ಟಾರೆಯಾಗಿ ಹೇಳುವುದಾದರೆ GJ887d ಗ್ರಹವು ಭವಿಷ್ಯದ ಬಾಹ್ಯಾಕಾಶ ಸಂಶೋಧನೆಯ ಕೇಂದ್ರ ಬಿಂದುವಾಗಲಿದೆ. ವಿಜ್ಞಾನ ಲೋಕದ ಈ ಮಹಾನ್ ಆವಿಷ್ಕಾರವು ಮಾನವನ ಕಲ್ಪನಾ ಶಕ್ತಿಗೆ ಸಿಕ್ಕ ದೊಡ್ಡ ಗೆಲುವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.